ಸಂಜೆ ಸಮಯದಲ್ಲಿ ನಮಗೆ ಹಸಿವಾಗ್ತಾ ಇರುತ್ತೆ. ಆವಾಗ ಏನಾದರೂ ತಿನ್ನೋಣ ಅನಿಸುತ್ತೆ. ಆಗ ಗರಿಗರಿಯಾದ ಮ್ಯಾಕ್ರೋನಿಯನ್ನು ಮಾಡಿಕೊಂಡು ತಿಂದರೆ ಅದರ ಮಜಾನೇ ಬೇರೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಮಸಾಲೆಯನ್ನು ಮಾಡಿಕೊಳ್ಳೋಣ. ಒಂದು ಬೌಲ್ಗೆ 1 ಟೀ ಸ್ಪೂನ್ ಖಾರದ ಪುಡಿ, 3/4 ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಉಪ್ಪು ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರು, 2 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಕುದಿ ಬರಿಸಿ. ಈ ಕುದಿ ಬಂದ ನೀರಿಗೆ 2 ಕಪ್ ಮ್ಯಾಕ್ರೋನಿಯನ್ನು ಹಾಕಿ ಕಲಕುತ್ತೀರಿ. ಸುಮಾರು 7 ನಿಮಿಷಗಳ ಕಾಲ ಬೇಯಿಸಿ. ಅದು ಚೆನ್ನಾಗಿ ಬೆಂದ ಮೇಲೆ ನೀರನ್ನೆಲ್ಲ ಬಸಿದು ಅದರ ಮೇಲೆ ತಣ್ಣಗಿರುವ ನೀರನ್ನು ಹಾಕಿ, ಇಲ್ಲಾಂದರೆ ಅದು ಮುದ್ದೆ ಅಂತಾಗುತ್ತದೆ. ಇನ್ನೊಂದು ಪಾತ್ರೆಗೆ ಬೇಯಿಸಿಕೊಂಡ ಮ್ಯಾಕ್ರೋನಿ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಇಲ್ಲಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದು ಗರಿ ಆಗುತ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಕೋಟ್ ಮಾಡಿಕೊಳ್ಳಿ. ಬೇಕಿದ್ರೆ ನೀವು ಇದಕ್ಕೆ ಉಪ್ಪು, ಖಾರದ ಪುಡಿ ಬೇಕಿದ್ರೂ ಇಲ್ಲಿ ಸೇರಿಸಿಕೊಳ್ಬೋದು. ಕಾದಿರುವ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಿ. ಜಾಸ್ತಿ ಹಾಕಿದರೆ ಅದು ಅಂಟಿಕೊಳ್ಳುತ್ತದೆ. ನಾವು ಇಲ್ಲಿ ಮ್ಯಾಕ್ರೋನಿಯನ್ನು ಬೇಯಿಸಿಕೊಂಡಿರೋದ್ರಿಂದ ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇದೆಲ್ಲವನ್ನು ಮೀಡಿಯಂ ಉರಿಯಲ್ಲಿ ಗರಿಗರಿಯಾಗುವ ತನಕ ಕರಿದು ತೆಗೆಯಿರಿ. ಕರಿದ ಮ್ಯಾಕ್ರೋನಿಯನ್ನು 2 ಭಾಗವಾಗಿ ಮಾಡಿಕೊಳ್ಳಿ. ಒಂದು ಭಾಗಕ್ಕೆ ಮಾಡಿಕೊಂಡಿರುವ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ತಂದೂರಿ ಫ್ಲೇವರ್ ಮ್ಯಾಕ್ರೋನಿ ಕುರ್ಕುರೆ ರೆಡಿ. ಇನ್ನೊಂದು ಭಾಗಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಸೇರಿಸಿ ಮಿಕ್ಸ್ ಮಾಡಿ. ಈಗ ಮಸಾಲಾ ಫ್ಲೇವರ್ ಮ್ಯಾಕ್ರೋನಿ ಕುರ್ಕುರೆ ರೆಡಿ. ನಾವಿಲ್ಲಿ 2 ಫ್ಲೇವರ್ನಲ್ಲಿ ಮ್ಯಾಕ್ರೋನಿ ಕುರ್ಕುರೆಯನ್ನು ಹೇಗೆ ಮಾಡೋದು ಅಂತ ನೋಡಿದ್ವಿ. ಸಂಜೆಯ ಚಹಾದ ಜೊತೆ ತಿಂದರೆ ಅದರ ರುಚಿ ಇನ್ನೂ ಹೆಚ್ಚಿರುತ್ತದೆ. ಹಾಗಿದ್ರೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ, ಖಂಡಿತ ನಿಮಗೆ ಇಷ್ಟವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.